ಹಾಯ್ ಎವ್ರಿವನ್, ಇವತ್ತು ನಾನು ನಮ್ಮ ದಾಂಡಿಯಾ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂದ್ಕೊಂಡೆ. ಫಸ್ಟ್ ಆಫ್ ಆಲ್, ದಿಸ್ ವಾಸ್ ಮೈ ಫಸ್ಟ್ ದಾಂಡಿಯಾ. ನಾಟ್ ಜಸ್ಟ್ ಮೀ, ಮೈ ಸಿಸ್ಟರ್ಸ್ ಆಲ್ಸೋ ಇಟ್ ವಾಸ್ ಅ ಫಸ್ಟ್ ದಾಂಡಿಯಾ. ಸೊ ವಿ ರಿಯಲಿ ಟ್ರೈಡ್ ಹಾರ್ಡ್ ಸೊ ದ್ಯಾಟ್ ನಮ್ಮ ಡ್ರೆಸ್ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ಸರ್ಚ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ವಿ. ನಾನು ದುಪ್ಪಟ್ಟ ಹಾಕಿರೋದು ದಟ್ಸ್ ಆ್ಯಕ್ಚುಲಿ ಸ್ಕರ್ಟ್ದು ಸ್ಟಿಚಸ್ ಬಿಚ್ಚಿ ವೇಲ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಮೇಕಪ್ಪು ಅಲ್ಲಿ ಇಲ್ಲಿ ರಿಸರ್ಚ್ ಮಾಡಿ ಸ್ವಲ್ಪ ಈ ಥರ ಮೇಕಪ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಓಲ್ಡ್ ಜ್ಯುವೆಲ್ಸ್ ಎಲ್ಲ ಆಚೆ ಬಂತು ಸ್ವಲ್ಪ. ಆ ಸ್ಕರ್ಟ್ ಬಂದು ಅಮ್ಮನ ಸ್ಯಾರಿ ಸ್ಕರ್ಟ್, ಅದು ಅಮ್ಮ ಸ್ಟಿಚ್ ಮಾಡಿಕೊಟ್ಟಿರೋದು. ಬ್ಲೌಸ್ ವಾಸ್ ಅ ರೆಗ್ಯುಲರ್ ಬ್ಲೌಸ್, ಆಚೆಗಡೆಯಿಂದ ಪರ್ಚೇಸ್ ಮಾಡಿರೋದು. ಅಗೇನ್ ದ ದುಪ್ಪಟ್ಟ ಆ್ಯಸ್ ಐ ಟೋಲ್ಡ್, ಅದು ಸ್ಕರ್ಟ್ನ ದುಪ್ಪಟ್ಟ ಥರ ಮಾಡ್ಕೊಂಡಿರೋದು. ನನಗೆ ಈ ಥರ ಪೇರ್ ಮಾಡಬೇಕಂದ್ರೆ ಸಖತ್ ಇಷ್ಟ. ಓಕೆ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, or illakla. I think this also looks good, but I have not tried it ever. Do I look like that? When it's Dandiya night, we need that energetic group which will just dance their heart out. ನಮಗೂ ಆ ಥರ ಡ್ಯಾನ್ಸ್ ಮಾಡೋಕ್ಕೆ ಖುಷಿ ಆಗ್ತಾ ಇರುತ್ತೆ. ಸೊ ನನ್ನ ತಂಗಿ ಬಂದಿದ್ಲು. ಆ್ಯಸ್ ಯು ಕ್ಯಾನ್ ಸಿ, ನಾವು ಸ್ವಲ್ಪ ಅಲ್ಲಿ ಇಲ್ಲಿ ರಿಸರ್ಚ್ ಮಾಡಿದ್ವಿ. ಸೊ ಅವಳು ಹೇರ್ ಉದ್ದ ಇದ್ದಿದ್ದಕ್ಕೆ ನಾವು ಈ ಥರ ಹೇರ್ ಸ್ಟೈಲ್ ಮಾಡ್ಕೊಂಡ್ವಿ. ಅವಳಿಗೆ ಇದು ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಇಟ್ ವಾಸ್ ಕಾಂಪ್ಲಿಮೆಂಟಿಂಗ್ ಹರ್ ಡ್ರೆಸ್ ಆಲ್ಸೋ, ಬಿಕಾಸ್ ಅವಳದು ಉದ್ದ ಕೂದಲಿರೋದಕ್ಕೆ ತುಂಬ ಸಕ್ಕದಾಗಿ ಕಾಣ್ತಾಯಿತ್ತು ಅವಳಿಗೆ. ವಿತ್ ಆಲ್ ದ್ಯಾಟ್ ಜ್ಯುವೆಲ್ಸ್ ಆ್ಯಂಡ್ ಆಲ್, ಇಟ್ ವಾಸ್ ಸೋ ಗುಡ್. ಸೊ ಅವಳು ಈ ಥರ ಹೇರ್ ಸ್ಟೈಲ್ ಮಾಡಿಕೊಂಡ್ಳು. ನಾನು ಫ್ರೀ ಹೇರ್ ಬಿಟ್ಟಿದ್ದೆ. ಇಬ್ಬರು ರೆಡಿ ಆಗಿಬಿಟ್ಟು ನಮ್ಮ ಬೇರೆ ಫ್ರೆಂಡ್ಸ್ನ ಕರ್ಕೊಂಡು ಹೊರಡೋಣ ಅಂತ ವಿ ಡಿಸೈಡೆಡ್. ಸೊ ಅದಾದಮೇಲೆ ನಾನು, ನಮ್ರತಾ, ನಮ್ಮ ಬೇರೆ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ವಿ ವೆಂಟ್ ಟು ತಾಜ್, ಬಿಕಾಸ್ ದ್ಯಾಟ್ ವಾಸ್ ಅ ವೆನ್ಯೂ. ನಾವು ತುಂಬ ಯೋಚನೆ ಮಾಡಿ ಡಿಸೈಡ್ ಮಾಡಿದ್ವಿ. ನೋಡು, ಏನು ಹುಡುಗಿರಪ್ಪ, ಒಂದಿನ ಮನೇಲಿರೋಣ ಅನ್ನೋದಿಲ್ಲ, ಎಲ್ಲ ಬಂದ್ಬಿಡ್ತಾರೆ. ನಿಮ್ಮಂತವ್ರ ಜೊತೆ ಇರ್ಬೇಕಾದ್ರೆ ಅದು ಹೆಂಗೆ ಮನೇಲಿರೋದು? ನೋಡು, ಕ್ಯೂಟ್. ಎಂಡ್ ಮೂಮೆಂಟಲ್ಲಿ ಅದು ಇದು ಏನಾದರೂ ಇದ್ದೇ ಇರುತ್ತೆ ಅಲ್ವಾ. ಸೊ ಅದನ್ನೆಲ್ಲ ಟಚ್ ಅಪ್ ಮಾಡಿಕೊಂಡು, ಅಲ್ಲಿ ನಮ್ಮ ಇನ್ನೊಬ್ರು ಫ್ರೆಂಡ್ ರಶ್ಮಿ ಅಂತ ಇದ್ರು, ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಅದಾದಮೇಲೆ ಎಲ್ಲ ಬ್ಯಾಂಡ್ಸ್ ಕೊಟ್ಟರು. ಸೊ ಎಲ್ಲ ಒಂದೊಂದು ಬ್ಯಾಂಡ್ ಹಾಕ್ಕೊಂಡು ವಿ ವರ್ ಗೆಟಿಂಗ್ ರೆಡಿ. ಒನ್ ಆಫ್ ದ ರೀಸನ್ ವೈ ವಿ ಚೋಸ್ ಅಟ್ ಪ್ಲೇಸ್ ವಾಸ್ ಆಲ್ಸೋ ಬಿಕಾಸ್ ಇಟ್ ವಾಸ್ ವೆರಿ ನಿಯರ್ ಟು ಅಸ್. ದೀಸ್ ಡೇಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಮೀಟ್ ಫ್ರೆಂಡ್ಸ್, ಬಿಕಾಸ್ ಎಲ್ಲರೂ ಬ್ಯುಸಿ ಆಗಿರ್ತಾರೆ. ಆದರೆ ಈ ಥರ ಒಂದು ಅಕೇಶನ್ ಅಂತ ಬಂದಾಗ ದಟ್ ಈಸ್ ಅ ಓನ್ಲಿ ವೇ ದಟ್ ವಿ ಕ್ಯಾನ್ ಮೀಟ್ ಆ್ಯಂಡ್ ಹ್ಯಾವ್ ಫನ್. ಸೊ ಇಟ್ ವಾಸ್ ವೆರಿ ಗುಡ್. ನನ್ನ ಫ್ರೆಂಡ್ ಕೂಡ ಬಂದಳು. ದೆನ್ ಒನ್ ಶಿ ಕೇಮ್, ವಿ ಆಲ್ ವೆಂಟ್ ಇನ್. ಆಚೆಗಡೆ ದಾಂಡಿಯಾ ಸ್ಟಿಕ್ಸ್ ಕೊಟ್ಟರು. So we took that, and when we just got in, we saw the beautiful setup, but ಅಲ್ಲಿ ಶಾಪ್ಸ್ ಯಾವುದು ಅಷ್ಟು ಫುಲ್ ಆಗಿರಲಿಲ್ಲ. ದಟ್ ವಾಸ್ ಯಶವಂತಪುರ್ ತಾಜ್, ಬಟ್ ದೆರ್ ವಾಸ್ ವೆರಿ ಲಿಮಿಟೆಡ್ ಶಾಪ್ಸ್. ದ ರೆಸ್ಟ್ ವೇರ್ ಎಂಟಿ. ಬಟ್ ಇರೋದ್ರಲ್ಲೂ ನಾವು ಶಾಪಿಂಗ್ ಮಾಡಿದ್ದೀವಿ. ಅದಾದಮೇಲೆ ಅಲ್ಲಿ ಬೇರೆ ಬೇರೆ ಶಾಪ್ಸ್ ಇತ್ತು, ಫುಡ್ ಸ್ಟಾಲ್ಸ್ ಇತ್ತು. ಸೊ ವಿ ಜಸ್ಟ್ ಹ್ಯಾಡ್ ಅನ್ ಐ, ಏನೇನಿದೆ ಅಂತೆಲ್ಲ ಚೆಕ್ ಮಾಡ್ಕೊಂಡ್ವಿ ಬಿಫೋರ್ ಸ್ಟಾರ್ಟ್ ಆಫ್ ದ ಇವೆಂಟ್. ಎಲ್ಲೆಲ್ಲಿ ಏನೇನಿದೆ, ಏನೇನು ಚೆನ್ನಾಗಿದೆ ಅಂತ ಎಲ್ಲ ಚೆಕ್ ಮಾಡಿಕೊಂಡು ಒಂದು ರೌಂಡ್ ಆಚೆ ಎಲ್ಲ ರೌಂಡ್ ಹೊಡ್ಕೊಂಡು ದೆನ್ ವಿ ಜಸ್ಟ್ ಗಾಟ್ ಇನ್. ಅಷ್ಟೊತ್ತಿಗೆ ಅಲ್ಲಿ ಡ್ಯಾನ್ಸ್ ಕೂಡ ಸ್ಟಾರ್ಟ್ ಆಯಿತು. ಮಧ್ಯದಲ್ಲಿ ಬ್ರೇಕ್ ತಗೊಂಡು ವಿ ಯೂಸ್ ಟು ಕಮ್ ಆ್ಯಂಡ್ ಈಟ್ ಸಮಥಿಂಗ್ ಆರ್ ಟೇಕ್ ಅ ಸ್ಮಾಲ್ ವಿಡಿಯೋ. ಫುಡ್ ಎವ್ರಿಥಿಂಗ್ ವಾಸ್ ಎಕ್ಸ್ಪೆನ್ಸಿವ್, ಬಟ್ ವಿ ಹ್ಯಾಡ್ ಟು ಈಟ್ ಸೊ ದಟ್ ವಿ ಗೆಟ್ ಸಮ್ ಎನರ್ಜಿ. ಅದಾದಮೇಲೆ ಅಲ್ಲೇ ನಿಯರ್ ಬೈ ಪ್ಲೇಸಸಲ್ಲೆಲ್ಲ ಸ್ವಲ್ಪ ಹಾಗೆ ನಿಂತ್ಕೊಂಡು ಫೋಟೋಸ್ ತೊಗೊಂಡು ಒಂದೆರಡು ವಿಡಿಯೋಸ್ ಮಾಡಿಕೊಂಡು
then we just came back. If you like the videos, please subscribe, like, share with your friends with whom you have to go next year. Miss ಮಾಡ್ಕೋಬೇಡಿ. It is really fun and a new experience. Thank you.